ಶಂಕರ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದ ಮತ್ತು ಈ ಟ್ಯಾಕ್ಸಿಯು ಅವನ ಅಮ್ಮನ ಆಶೀರ್ವಾದದಿಂದ ಅವನಿಗೆ ದೊರೆತಿತ್ತು. ಅವನು ಚಿಕ್ಕವನಿರುವಾಗಲೇ ಅವನ ಅಪ್ಪ ತೀರಿಕೊಂಡಿದ್ದರು. ಅವನ ಅಮ್ಮನೇ ಅವನನ್ನು ಕಷ್ಟಪಟ್ಟು ಬೆಳೆಸಿದಳು. ದೊಡ್ಡವನಾದ ಮೇಲೆ ಶಂಕರನಿಗೆ ಅರಿವಾಗುತ್ತಿದ್ದಂತೆ ಅವನೇ ಎಲ್ಲವನ್ನೂ ಸಂಭಾಳಿಸಿದ. ಅವನು ತುಂಬ ನಸುಕಿನಲ್ಲಿ ಅವನ ಅಡ್ಡೆಗೆ ಕೂಲಿಗಾಗಿ ಹೋಗಿ ನಿಲ್ಲುತ್ತಿದ್ದನು. ಜನರ ಭಾರೀ ಸಾಮಾನುಗಳನ್ನು ಇಳಿಸಲು ಅವರಿಗೆ ಸಹಾಯ ಮಾಡುತ್ತಿದ್ದನು. ಅವರು ಖುಷಿಯಾಗಿ ಅವನಿಗೆ ಸ್ವಲ್ಪ ಹಣವನ್ನು ನೀಡುತ್ತಿದ್ದರು. ಅವನು ಎಂದಿಗೂ ಯಾವ ಕೆಲಸವನ್ನು ಚಿಕ್ಕ ಕೆಲಸವೆಂದು ತಿಳಿದುಕೊಂಡಿರಲಿಲ್ಲ. ಯಾವುದೇ ಕೆಲಸ ಸಿಕ್ಕರೂ ಅವನು ಖುಷಿಯಿಂದ ಕೆಲಸ ಮಾಡುತ್ತಿದ್ದನು. ಅವನು ಸಂಪಾದಿಸುವ ಹಣದಲ್ಲೇ ಅಮ್ಮ ಮಗ ಇಬ್ಬರೂ ಖುಷಿಯಿಂದ ಇರುತ್ತಿದ್ದರು. ಆದರೆ ಒಮ್ಮೆ ಶಂಕರನಿಗೆ ಒಂದು ದೊಡ್ಡ ಪರ್ಸ್ ಸಿಕ್ಕಿತು. ಅದರಲ್ಲಿ ತುಂಬ ಹಣವಿತ್ತು. ಅದನ್ನು ನೋಡಿ ಅವನು ತುಂಬ ಖುಷಿಯಾದನು. ಪರ್ಸ್ ಎತ್ತಿಕೊಂಡು ಮನೆಗೆ ಬಂದನು. ಅಮ್ಮನಿಗೆ ಹೇಳಿದನು, ಭಗವಂತನು ನಮ್ಮ ಮೊರೆಯನ್ನು ಕೇಳಿದನು. ಭಗವಂತನ ಕಡೆಯಿಂದ ನಮಗೆ ಸಹಾಯ ದೊರಕಿದೆ. ಅಮ್ಮ ಕೇಳಿದಳು, ಅಂಥದ್ದೇನು ಸಹಾಯವಾಗಿದೆ? ಅವನು ಆ ಪರ್ಸನ್ನು ಅಮ್ಮನ ಕೈಗೆ ಕೊಟ್ಟನು ಮತ್ತು ಹೇಳಿದನು, ಇದರಲ್ಲಿ 2 ಲಕ್ಷವಿದೆ. ನನಗೆ ಒಂದು ಜಾಗದಲ್ಲಿ ಸಿಕ್ಕಿತು. ಆಗ ಅಮ್ಮ ಹೇಳಿದಳು, ಇದನ್ನು ತೆಗೆದುಕೊಳ್ಳುವ ಯಾವ ಹಕ್ಕು ನಮಗಿಲ್ಲ. ನಿನಗೆ ಎಲ್ಲಿ ಸಿಕ್ಕಿದೆಯೋ ಅಲ್ಲೇ ಹೋಗಿ ಎಲ್ಲರಿಗೂ ಹೇಳು, ನನಗೆ ಪರ್ಸು ಸಿಕ್ಕಿದೆ ಎಂದು ಹೇಳು. ಈ ಪರ್ಸ್ನ ಚಿಹ್ನೆಯನ್ನು ಯಾರು ಗುರುತಿಸುತ್ತಾರೋ ಅವರಿಗೆ ಇದನ್ನು ಕೊಡು. ಯಾರಿಗಾದರೂ ತುಂಬ ಅವಶ್ಯಕತೆ ಇರುವ ಹಣವಾಗಿರಬಹುದು. ಇದು ಯಾರಾದರೂ ಬಡವರು ಬೆವರು ಸುರಿಸಿದ ಹಣವಾಗಿರಬಹುದು. ಅಮ್ಮನ ಮಾತು ಕೇಳಿ ಶಂಕರನು ಎಲ್ಲಿ ಪರ್ಸ್ ದೊರೆಯಿತೋ ಅಲ್ಲಿಗೆ ಹೊರಟು ಹೋದನು. ಅಲ್ಲಿ ಹೇಳಿದನು, ನನಗೆ ಇಲ್ಲಿ ತುಂಬ ಬೆಲೆ ಬಾಳುವ ಪರ್ಸ್ ಸಿಕ್ಕಿದೆ. ಇದರ ಮೇಲಿರೋ ಚಿಹ್ನೆಯನ್ನು ಅದನ್ನು ಯಾರು ಗುರುತಿಸುತ್ತಾರೋ ನಾನು ಅವರಿಗೆ ಆ ಪರ್ಸನ್ನು ಕೊಡುವೆ. ಅವನು ಹೀಗೆ ತುಂಬ ತಿಂಗಳವರೆಗೆ ಮಾಡಿದನು. ಆದರೆ ಆ ಪರ್ಸ್ನ ಯಾವ ಮಾಲೀಕನೂ ಅವನಲ್ಲಿಗೆ ಪರ್ಸ್ ತೆಗೆದುಕೊಳ್ಳಲು ಬರಲಿಲ್ಲ. ಆಗ ಅವನು ಇದರ ಬಗ್ಗೆ ಒಬ್ಬ ಪಂಡಿತರಲ್ಲಿ ಕೇಳಿದಾಗ ಅವರು ಹೇಳಿದರು, ಈ ಪರ್ಸ್ನ ಮೇಲೆ ಸಂಪೂರ್ಣ ಅಧಿಕಾರ ನಿನಗಿದೆ ಎಂದರು. ಆಗ ಶಂಕರನು ಅದೇ ಹಣದಿಂದ ಒಂದು ಹಳೆಯ ಟ್ಯಾಕ್ಸಿಯನ್ನು ಖರೀದಿಸಿದನು ಮತ್ತು ತನ್ನ ಹೊಟ್ಟೆಪಾಡಿಗೆ ಕೆಲಸವನ್ನು ಶುರು ಮಾಡಿದ್ದನು. ಅವನು ತುಂಬ ನಿಯತ್ತಿನಿಂದ ಪ್ರಯಾಣಿಕರಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದನು. ಅವನ ಅಮ್ಮನು ಯಾವಾಗಲೂ ನಿಯತ್ತಿನಿಂದ ಹಣವನ್ನು ಪ್ರಯಾಣಿಕರಿಂದ ತೆಗೆದುಕೋ ಎಂದು ಸಲಹೆ ನೀಡಿದ್ದರು. ಆದರೆ ಅವನ ಜೀವನದಲ್ಲಿ ನಡೆದ ಒಂದು ಘಟನೆ ಅವನ ಜೀವನವನ್ನು ಬದಲಾಯಿಸಿತು. ಅವನು ರಾತ್ರಿ ಟ್ಯಾಕ್ಸಿ ನಡೆಸುತ್ತಿದ್ದನು. ಕೊನೆಯ ಪ್ರಯಾಣಿಕನು ಆ ಟ್ಯಾಕ್ಸಿಯಲ್ಲಿ ಕುಳಿತಿದ್ದನು. ಅವನು ಸಿಟಿಯಿಂದ ಹೊರಗೆ ಆ ಪ್ರಯಾಣಿಕನನ್ನು ಬಿಟ್ಟು ಬಂದನು. ಬರುವಾಗ ತುಂಬ ರಾತ್ರಿಯಾಗಿತ್ತು. ಅದು ತುಂಬ ದೀರ್ಘ ಪ್ರಯಾಣವಾಗಿತ್ತು. ಬರುತ್ತಾ ಸುಮಾರು ರಾತ್ರಿ 12 ಗಂಟೆಯಾಗಿತ್ತು. ಆಗ ಅವನು ವೇಗವಾಗಿ ಕಾರನ್ನು ಓಡಿಸುತ್ತಿದ್ದನು. ಆಗ ರಸ್ತೆಯ ಮಧ್ಯದಲ್ಲಿ ಇಬ್ಬರು ಹುಡುಗರು ಟ್ಯಾಕ್ಸಿಗೆ ಕೈ ಮಾಡಿದರು. ಆಗ ಅವನು ಆ ಹುಡುಗರ ಮುಂದೆ ಗಾಡಿ ನಿಲ್ಲಿಸಿದಾಗ ಅವರಿಬ್ಬರು ತುಂಬ ಚಿಂತೆ ಮಾಡುತ್ತಿರುವವರಂತೆ ಕಾಣುತ್ತಿದ್ದರು. ನಮ್ಮನ್ನು ಒಂದು ಜಾಗಕ್ಕೆ ಬಿಟ್ಟು ಬಿಡು ಎಂದು ಶಂಕರನಲ್ಲಿ ಅಂಗಲಾಚುತ್ತಿದ್ದರು. ನಾವು ಅಲ್ಲಿಗೆ ಹೋಗುವುದು ತುಂಬ ಅವಶ್ಯಕತೆ ಇದೆ. ಶಂಕರನು ಹೇಳಿದನು, ರಾತ್ರಿ 12:30 ಆಗಿದೆ. ನಾನು ಮನೆಗೆ ಹೋಗಬೇಕು. ಆ ಹುಡುಗರು ಹೇಳಿದರು, ನಾವು ನೀನು ಹೇಳಿದಷ್ಟು ಹಣವನ್ನು ಕೊಡುತ್ತೇವೆ. ನಿನ್ನನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ಟ್ಯಾಕ್ಸಿ ಬರುವ ಹಾಗೆ ಕಾಣುತ್ತಿಲ್ಲ. ನಾವು ಇಂದು ಅಲ್ಲಿಗೆ ತಲುಪಲೇಬೇಕು. ಆಗ ಶಂಕರನು ದೀರ್ಘ ಉಸಿರನ್ನು ತೆಗೆದುಕೊಂಡು, ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿದನು. ಆಗ ಆ ಹುಡುಗರ ಕೈಯಲ್ಲಿ ಇದ್ದ ವಿಚಿತ್ರವಾದ ವಸ್ತುವನ್ನು ನೋಡಿ ಶಂಕರನು ಅವು ಹಾರಿದನು. ತಕ್ಷಣ ಅದರ ಬಗ್ಗೆ ಅವರಲ್ಲಿ ಏನನ್ನೂ ಕೇಳಲಿಲ್ಲ. ಈಗ ಅವನು ಅವರು ಹೋಗಬೇಕಾದ ಜಾಗಕ್ಕೆ ತಲುಪಿಸುವವನಿದ್ದ. ಆದರೆ ಮಧ್ಯದಲ್ಲಿ ಆ ಹುಡುಗರು ಗಾಡಿಯನ್ನು ನಿಲ್ಲಿಸಿದರು. ನಾವು ಈಗ ಬರುತ್ತೇವೆ ಎಂದು ತಮ್ಮ ಕೈಯಲ್ಲಿ ಹಿಡಿದುಕೊಂಡ ವಿಚಿತ್ರವಾದ ವಸ್ತುವನ್ನು ಟ್ಯಾಕ್ಸಿಯಲ್ಲಿ ಬಿಟ್ಟು ಹೋದರು. ಈಗ ಶಂಕರನಿಗೆ ತುಂಬ ಚಿಂತೆಯಾಗತೊಡಗಿತು. ಇವರು ಯಾರು ಎಂದು ಯೋಚಿಸತೊಡಗಿದನು. ಅವನು ಹೀಗೆ ಯೋಚಿಸುತ್ತಿದ್ದಾಗಲೇ ಆ ಇಬ್ಬರು ಹುಡುಗರು ಮರಳಿ ಬಂದರು. ಅವರ ಜೊತೆಗೆ 18 ರಿಂದ 20 ವರ್ಷದ ಹುಡುಗಿ ಒಬ್ಬಳು ಇದ್ದಳು. ಅವಳು ಶಾಲನ್ನು ಮುಖದ ಮೇಲೆ ಹೊದ್ದುಕೊಂಡಿದ್ದಳು. ಅವಳ ಮುಖವನ್ನು ನೋಡಿದಾಗ ತುಂಬ ಹೆದರಿಕೊಂಡ ಹಾಗೆ ಕಾಣುತ್ತಿದ್ದಳು. ಆ ಇಬ್ಬರು ಹುಡುಗರು ಆ ಹುಡುಗಿಯನ್ನು ಸಿಟ್ಟಿನಿಂದ ನೋಡಿದರು ಮತ್ತು ಹೇಳಿದರು, ಹೋಗಿ ಗಾಡಿಯಲ್ಲಿ ಕುಳಿತುಕೋ ಎಂದಾಗ ಆ ಹುಡುಗಿಯು ಗಾಡಿಯಲ್ಲಿ ಕುಳಿತುಕೊಂಡಳು. ಒಂದು ಹುಡುಗ ಅವಳ ಬಲಬದಿ ಕುಳಿತರೆ ಇನ್ನೊಬ್ಬ ಹುಡುಗ ಅವಳ ಎಡಬದಿ ಕುಳಿತಿದ್ದನು. ಶಂಕರನು ಡ್ರೈವರ್ ಸೀಟಿನ ಮುಂದಿನ ಮಿರರ್ನಿಂದ ಆ ಹುಡುಗರನ್ನು ಪದೇ ಪದೇ ನೋಡುತ್ತಿದ್ದನು. ಆಗ ಆ ಹುಡುಗಿಯು ಸಣ್ಣದಾಗಿ ಅಳುತ್ತಿದ್ದಳು. ಅವಳು ಜೋರಾಗಿ ಅತ್ತರೆ ಆ ಹುಡುಗರು ಅವಳಿಗೆ ಗದರಿಸಿ ಧಮಕಿ ಹಾಕುತ್ತಿದ್ದರು ಮತ್ತು ಹೇಳುತ್ತಿದ್ದರು, ನೀನು ಅಳುವುದನ್ನು ನಿಲ್ಲಿಸು, ಇಲ್ಲಾಂದರೆ ನಿನ್ನ ಕುತ್ತಿಗೆಯನ್ನು ಹಿಸುಕಿ ನಿನ್ನನ್ನು ಕೊಲ್ಲುತ್ತೇವೆ. ಆಗ ಆ ಹುಡುಗಿ ಹೇಳುತ್ತಿದ್ದಳು, ನಾನೇನು ತಪ್ಪು ಮಾಡಿಲ್ಲ. ಆದರೆ ಆ ಇಬ್ಬರು ಹುಡುಗರು ಆ ಹುಡುಗಿಯ ಮಾತನ್ನು ಕೇಳಲು ತಯಾರಿರಲಿಲ್ಲ. ಈಗ ಏನು ಮಾಡಬೇಕೆಂದು ಶಂಕರನು ನಿರ್ಧರಿಸಿ ಆಗಿತ್ತು. ಆದರೆ ಅವನಿಗೆ ಇದರ ಪರಿಣಾಮ ಏನಾಗಬಹುದು ಎಂದು ಗೊತ್ತಾಗಲಿಲ್ಲ. ಶಂಕರನು ತನ್ನ ಟ್ಯಾಕ್ಸಿಯ ವೇಗವನ್ನು ಕ್ರಮೇಣ ಕಡಿಮೆ ಮಾಡಿದನು. ಕ್ರಮೇಣ ಸ್ಲೋ ಆಗುತ್ತಿದ್ದಂತೆ ಒಂದು ಕ್ಷಣ ಶಂಕರನು ಗಾಡಿಯನ್ನು ನಿಲ್ಲಿಸಿದನು. ಆಗ ಹುಡುಗರು ಕೇಳಿದರು, ಏನು ವಿಷಯ? ಗಾಡಿ ಏಕೆ ನಿಂತಿತ್ತು? ಆಗ ಶಂಕರ್ ಹೇಳಿದನು, ಹೇಗಿದ್ದರೂ ನನ್ನ ಗಾಡಿ ಹಳೆಯ ಗಾಡಿಯಾಗಿದೆ. ನನಗೆ ಈ ಗಾಡಿಗೆ ಹಣವನ್ನು ಖರ್ಚು ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಏನಾಗಿದೆ ಎಂದು ನೋಡುತ್ತೇನೆ ಎಂದು ಗಾಡಿಯಿಂದ ಇಳಿದು ಬೋಲ್ನಟ್ ತೆಗೆದು ಗಾಡಿಯನ್ನು ಚೆಕ್ ಮಾಡತೊಡಗಿದನು. ಸ್ವಲ್ಪ ಸಮಯ ಆ ಕಡೆ ಈ ಕಡೆ ವಸ್ತುಗಳನ್ನು ಅಲ್ಲಾಡಿಸುತ್ತಾ ಮರಳಿ ಹಿಂದೆ ಬಂದು ಗಾಡಿಯಲ್ಲಿ ಕುಳಿತುಕೊಂಡನು. ಮತ್ತೆ ಹೇಳಿದನು, ನನ್ನ ಗಾಡಿಯನ್ನು ತಳ್ಳಿದರೆ ಅದು ಸುಲಭವಾಗಿ ಸ್ಟಾರ್ಟ್ ಆಗುತ್ತದೆ. ಒಂದು ವೇಳೆ ನಿಮಗೇನು ತೊಂದರೆ ಆಗುವುದಿಲ್ಲವೆಂದರೆ ಸ್ವಲ್ಪ ಗಾಡಿಯನ್ನು ತಳ್ಳುತ್ತೀರಾ?
ಗಾಡಿ ಸ್ಟಾರ್ಟ್ ಆದರೆ ನಾನು ನೀವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಮುಟ್ಟಿಸುತ್ತೇನೆ. ಆ ಇಬ್ಬರು ಹುಡುಗರು ಟ್ಯಾಕ್ಸಿಯಿಂದ ಕೆಳಗೆ ಇಳಿದರು. ಆ ಹುಡುಗಿ ಈಗಲೂ ಅಳುತ್ತಿದ್ದಳು. ಹುಡುಗರು ಟ್ಯಾಕ್ಸಿಯನ್ನು ತಳ್ಳುತ್ತಿದ್ದರು. ಈಗ ಶಂಕರನು ಗಾಡಿಯನ್ನು ಸ್ಟಾರ್ಟ್ ಮಾಡಿದನು. ಅದಾದ ಮೇಲೆ ಅವನು ತುಂಬ ಹೈ ಸ್ಪೀಡಲ್ಲಿ ಗಾಡಿಯನ್ನು ಮುಂದಕ್ಕೆ ತೆಗೆದುಕೊಂಡು ಬಂದನು. ಆ ಇಬ್ಬರು ಹುಡುಗರು ಹಿಂದಿನಿಂದ ಕೂಗುತ್ತಿದ್ದರು. ಆಗ ಆ ಹುಡುಗರು ಹೇಳಿದರು, ಗಾಡಿಯನ್ನು ಏಕೆ ಓಡಿಸಿಕೊಂಡು ಹೋಗುತ್ತಿದ್ದೀಯಾ? ಆದರೆ ಶಂಕರನು ಅವರ ಮಾತನ್ನು ಕೇಳದೆ ಇನ್ನೂ ವೇಗವಾಗಿ ಗಾಡಿಯನ್ನು ಚಲಾಯಿಸುತ್ತಿದ್ದನು. ಈ ರಸ್ತೆಯಲ್ಲಿ ಬೇರೆ ಯಾವುದೇ ಗಾಡಿ ಬರುತ್ತಿರಲಿಲ್ಲ. ಹೇಗಿದ್ದರೂ ಆ ಹುಡುಗರಿಗೆ ಶಂಕರನ ಗಾಡಿಯನ್ನು ಚೇಸ್ ಮಾಡಲು ಆಗುತ್ತಿರಲಿಲ್ಲ. ಗಾಡಿ ಒಳಗಿನ ಹುಡುಗಿ ಇದನ್ನು ನೋಡಿ ಮೊದಲು ಸುಮ್ಮನಾದಳು. ಆದರೆ ಕೆಲವು ಸಮಯದ ನಂತರ ಅವಳು ಗಾಬರಿಗೊಂಡಳು ಮತ್ತು ಹೇಳಿದಳು, ನೀನು ಗಾಡಿಯನ್ನು ಏಕೆ ಜೋರಾಗಿ ಓಡಿಸುತ್ತಿದ್ದೀಯಾ? ಪ್ಲೀಸ್ ನನ್ನ ಜೊತೆ ಯಾವುದೇ ರೀತಿಯ ಕೆಟ್ಟ ಕೆಲಸ ಮಾಡಬೇಡ. ಶಂಕರನು ಆ ಹುಡುಗಿಗೆ ಯಾವುದೇ ಉತ್ತರವನ್ನು ನೀಡಲಿಲ್ಲ. ಅವಳು ಪದೇ ಪದೇ ಹೇಳುತ್ತಿದ್ದಳು, ನನಗೆ ಏನು ಮಾಡಬೇಡ ಪ್ಲೀಸ್. ಆಗ ಶಂಕರನು ಸೀದಾ ತನ್ನ ಮನೆಗೆ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಮನೆಯ ಬಾಗಿಲ ಮುಂದೆ ನಿಲ್ಲಿಸಿದನು. ಆ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಹೋದನು. ಅವಳಿಗೆ ಗಾಡಿಯಿಂದ ಕೆಳಕ್ಕೆ ಇಳಿಯಲು ಹೇಳಿದನು. ಅವಳು ಒಂದೇ ಸಮನೆ ಅಳುತ್ತಿದ್ದಳು. ಅವನ ಅಮ್ಮ ಈ ಹುಡುಗಿಯನ್ನು ನೋಡಿ ತುಂಬ ಆಶ್ಚರ್ಯಚಕಿತಳಾದಳು. ಆಗ ಶಂಕರನು ಆ ಹುಡುಗಿಗೆ ಮನೆಯ ಒಳಗೆ ಹೋಗು ಎಂದು ಹೇಳಿದನು ಮತ್ತು ಅಮ್ಮನಿಗೆ ಹೇಳಿದನು, ಅಮ್ಮ, ಈ ಹುಡುಗಿಯನ್ನು ನಿನ್ನ ಕೋಣೆಗೆ ಕರೆದುಕೊಂಡು ಹೋಗು. ಅಮ್ಮ, ಈ ಹುಡುಗಿ ಯಾರೆಂದು ಕೇಳಿದಾಗ ಶಂಕರನು ಹೇಳಿದನು, ಅಮ್ಮ, ದಾರಿಯಲ್ಲಿ ಇಬ್ಬರು ಹುಡುಗರು ಈ ಹುಡುಗಿಗೆ ತೊಂದರೆ ಕೊಡುತ್ತಿದ್ದರು. ನನಗೆ ಅವರ ಮೇಲೆ ಸಂಶಯ ಬಂದಿತ್ತು. ಅದಕ್ಕಾಗಿ ಈ ಹುಡುಗಿಯನ್ನು ಕರೆದುಕೊಂಡು ಬಂದೆ. ಇದನ್ನು ಕೇಳಿ ಆ ಹುಡುಗಿಯು ಆಶ್ಚರ್ಯದಿಂದ ಶಂಕರನನ್ನು ನೋಡುತ್ತಿದ್ದಳು. ಆಗ ಅಮ್ಮನು ಸಹ ಆ ಹುಡುಗಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋದಳು. ತುಂಬ ರಾತ್ರಿಯಾಗಿತ್ತು. ಆದ್ದರಿಂದ ಶಂಕರನ ಅಮ್ಮನು ಆ ಹುಡುಗಿಯಲ್ಲಿ ಏನನ್ನು ಕೇಳಲಿಲ್ಲ ಮತ್ತು ಊಟ ನೀಡಿದಳು ಮತ್ತು ಅವಳನ್ನು ಮಲಗಿಸಿ ಕೋಣೆಯಿಂದ ಹೊರಗೆ ಬಂದಳು. ಶಂಕರನು ಈಗಲೂ ಸಹ ಹಸುವಿನಿಂದಲೇ ಕುಳಿತಿದ್ದನು. ಆಗ ಅವನ ಅಮ್ಮ ಕೇಳಿದಳು, ಈ ಹುಡುಗಿ ಯಾರು? ಆಗ ಶಂಕರ ಹೇಳಿದನು, ಅದನ್ನೆಲ್ಲ ಬಿಡು, ಮೊದಲು ನನಗೆ ಏನಾದರೂ ತಿನ್ನಲು ಕೊಡು. ಇದನ್ನು ಕೇಳುತ್ತಾ ಶಂಕರನ ಅಮ್ಮ ಹೇಳಿದಳು, ಕೇವಲ 2 ರೊಟ್ಟಿ ಮಾತ್ರ ಬಾಕಿ ಇದೆ. ರೇಷನ್ ಎಲ್ಲ ಮುಗಿದು ಹೋಗಿದೆ. ಅದೆಲ್ಲವನ್ನು ನಾನು ಆ ಹುಡುಗಿಗೆ ತಿನ್ನಿಸಿದೆ. ಆಗ ಶಂಕರನು ಅಮ್ಮನ ಕೈ ಹಿಡಿದು ಹೇಳಿದ, ಅಮ್ಮ, ನೀವು ಮಾಡಿದ್ದು ಸರಿಯಾಗಿ ಇದೆ. ಅವಳು ಮೊದಲೇ ಹೆದರಿದ್ದಳು. ಈ ಸಮಯದಲ್ಲಿ ಅವಳಿಗೆ ನಿಮ್ಮ ಅವಶ್ಯಕತೆ ಇದೆ. ಆದರೆ ನೀನೇನು ತಿನ್ನುತ್ತೀಯಾ ಎಂದು ಅಮ್ಮ ಹೇಳಿದಾಗ ಶಂಕರನು ಎದ್ದು ನಿಂತನು ಮತ್ತು ಮುಂದೆ ಇದ್ದ ಮಡಿಕೆಯಿಂದ 2-3 ಗ್ಲಾಸ್ ನೀರನ್ನು ಕುಡಿದನು. ಸಾಕು, ನನ್ನ ಹೊಟ್ಟೆಯಂತೂ ಇದರಿಂದ ತುಂಬಿದೆ. ಮಾರನೇ ದಿನ ಶಂಕರನು ರಾತ್ರಿ ತನ್ನ ಕೆಲಸದಿಂದ ಮರಳಿ ಬಂದಾಗ ಅಮ್ಮನಿಗೆ ಕೇಳಿದನು, ಆ ಹುಡುಗಿ ಯಾರು ಎಂದು ಅಮ್ಮ ನೀವು ಕೇಳಿದ್ರಾ? ಆಗ ಅಮ್ಮ ಹೇಳಿದಳು, ಅವಳು ಸೀದಾ ಸಾದಾ ಸಂಸ್ಕಾರವಂತ ಹುಡುಗಿ. ಇದೇ ಘಟನೆಯು ಅವಳ ಜೀವನವನ್ನು ಹಾಳು ಮಾಡಿದೆ. ಅವಳ ಹೆಸರು ರಾಧಿಕಾ. ಅವಳ ಜೊತೆ ಬಂದ ಇಬ್ಬರು ಹುಡುಗರು ಅವಳ ಸ್ವಂತ ಅಣ್ಣಂದಿರು. ಇವಳು ಹಳ್ಳಿಯಲ್ಲಿ ಇರುತ್ತಿದ್ದಳು. ಅಲ್ಲಿರುವ ಸುಂದರ ಹುಡುಗಿ ಎಂದರೆ ಇವಳೊಬ್ಬಳೇ. ಹಳ್ಳಿಯ ಹುಡುಗಿಯರೆಲ್ಲರೂ ನೀರು ತರಲು ಕೆರೆಗೆ ಹೋಗುತ್ತಿದ್ದರು. ಒಮ್ಮೆ ರಾಧಿಕಾ ಎಲ್ಲ ಹುಡುಗಿಯರೊಂದಿಗೆ ನೀರು ತುಂಬಿಕೊಂಡು ಬರುತ್ತಿರುವಾಗ ದಾರಿಯಲ್ಲಿ ಅವಳಿಗೆ ಒಬ್ಬ ಪ್ರಯಾಣಿಕ ಭೇಟಿಯಾದನು. ಅವಳಲ್ಲಿ ಒಂದು ಅಡ್ರೆಸ್ಸನ್ನು ಕೇಳತೊಡಗಿದನು. ರಾಧಿಕಾ ಅವರಿಗೆ ಅಡ್ರೆಸ್ ಹೇಳಿದಳು. ಆಗ ಉಳಿದ ಹುಡುಗಿಯರು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಏಕೆಂದರೆ ಅವರ ಹಳ್ಳಿಯಲ್ಲಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ಮಾತನಾಡುವ ಅವಕಾಶವಿರಲಿಲ್ಲ. ಆದರೆ ರಾಧಿಕಾ ಒಂದು ಪುಣ್ಯದ ಕೆಲಸ ಮಾಡಿದಳು. ಅಡ್ರೆಸ್ ಸಿಗದೆ ಅಲೆದಾಡುತ್ತಿರುವ ಒಬ್ಬ ವ್ಯಕ್ತಿಗೆ ಅಡ್ರೆಸ್ ಹೇಳಿದಳು. ಆದರೆ ಅವರಲ್ಲಿ ಕೆಲವು ಹುಡುಗಿಯರು ರಾಧಿಕಾಳ ಸೌಂದರ್ಯವನ್ನು ನೋಡಿ ಉರಿದುಕೊಳ್ಳುತ್ತಿದ್ದರು. ಅವರು ರಾಧಿಕಾ ಅವರ ಬಗ್ಗೆ ಇಲ್ಲಸಲ್ಲದ ಅಪವಾದವನ್ನು ಹೊರಿಸಿ ಊರಿನಲ್ಲಿ ಸುದ್ದಿ ಹಬ್ಬಿಸತೊಡಗಿದರು. ಯಾವುದೋ ಹುಡುಗನ ಜೊತೆ ರಾಧಿಕಾಳ ಸಂಬಂಧವಿದೆ. ಅವನು ಅವಳ ಜೊತೆಗೆ ಆಗಾಗ ಮಾತನಾಡುತ್ತಿರುತ್ತಾನೆ. ಈ ವಿಷಯ ಯಾವಾಗ ರಾಧಿಕಾ ಅಣ್ಣಂದಿರ ಕಿವಿಗೆ ಬಿತ್ತೋ ಅವರು ಅವಳನ್ನು ಕರೆದು ಕೇಳಿದರು, ನೀನು ಆ ದಿನ ಅಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದೀಯಂತೆ. ಈಗ ರಾಧಿಕಾಳಿಗೆ ಅಡ್ರೆಸ್ಗಾಗಿ ಅಲೆದಾಡುತ್ತಿದ್ದ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವುದು ನೆನಪಾಯಿತು. ಅವಳು ಅವನಿಗೆ ದಾರಿಯನ್ನು ತೋರಿಸಿದಳು. ರಾಧಿಕಾ ಇಲ್ಲಿಯವರೆಗೆ ತನ್ನ ಮಾತನ್ನು ಸಹ ಮುಗಿಸಿರಲಿಲ್ಲ. ಕೇವಲ ಇಷ್ಟೇ ಹೇಳಿದಳು, ಹಾ ಅಣ್ಣ. ಅವನು ನನ್ನೊಂದಿಗೆ ಮಾತು ಇನ್ನೂ ಮುಗಿದಿರಲಿಲ್ಲ. ಅಷ್ಟರಲ್ಲಿ ಅವಳ ಒಬ್ಬ ಅಣ್ಣನು ಅವಳನ್ನು ಎಳೆದುಕೊಂಡು ಅವಳ ಕೆನ್ನೆಗೆ ಒಂದು ಬಾರಿಸಿದನು. ನಾವು ಈ ಹಳ್ಳಿಯಲ್ಲಿ ಮುಖ ತೋರಿಸದ ಹಾಗೆ ಮಾಡಿದ್ಯಾ. ಈಗ ನಾವು ಹಳ್ಳಿಯಲ್ಲಿ ತಲೆ ಎತ್ತಿ ತಿರುಗುವ ಹಾಗೆ ಇಲ್ಲ. ನಾವು ನಿನ್ನನ್ನು ಮರ್ಯಾದೆ ಹೆಸರಿನಲ್ಲಿ ಕೊಲೆ ಮಾಡುತ್ತೇವೆ. ಆಗ ರಾಧಿಕಾ ಅಳುತ್ತಾ ಹೇಳಿದಳು, ನಾನೇನು ಮಾಡಿಲ್ಲ. ಆದರೆ ರಾಧಿಕಾಳ ಮಾತನ್ನು ಯಾರೂ ಕೇಳಲಿಲ್ಲ ಮತ್ತು ಅವಳನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ಅವಳು ಅಳುತ್ತಾ ಕೂಗಾಡುತ್ತಾ ಇದ್ದಳು. ಎಲ್ಲಿಯವರೆಗೆ ಎಂದರೆ ತನ್ನ ಅಮ್ಮನಲ್ಲಿ ಮಾತನಾಡಲು ಸಹ ಇಷ್ಟಪಟ್ಟಳು. ಆದರೆ ಅವಳ ಅಣ್ಣಂದಿರು ಎಲ್ಲರಿಗೂ ಕ್ಲಿಯರ್ ಆಗಿ ಹೇಳಿದ್ದರು, ಯಾರಾದರೂ ಅವಳ ಜೊತೆ ಮಾತನಾಡಲು ಪ್ರಯತ್ನಿಸಿದರೆ ಅವರನ್ನು ಸೇರಿಸಿ ಹಳ್ಳಿಯ ಜನರ ಮುಂದೆ ತಕ್ಕ ಪಾಠ ಕಲಿಸುತ್ತೇವೆ. 2 ದಿನಗಳವರೆಗೆ ರಾಧಿಕಾಳನ್ನು ಆ ಕೋಣೆಯಲ್ಲಿ ಕೂಡಿ ಇಡಲಾಗಿತ್ತು. ಯಾರೂ 2 ದಿನಗಳವರೆಗೆ ಅವಳನ್ನು ಭೇಟಿಯಾಗುವ ಪ್ರಯತ್ನ ಕೂಡ ಮಾಡಿರಲಿಲ್ಲ. 2 ದಿನಗಳ ನಂತರ ಅವಳಪ್ಪ ಸಿಟಿಯಿಂದ ಬಂದಾಗ ಎಲ್ಲಕ್ಕೂ ಮೊದಲು ಅವರು ರಾಧಿಕಾಳನ್ನು ಕೂಗಿ ಕರೆದರು. ರಾಧಿಕಾಳ ತಂದೆಯವರು ಈ ಹಳ್ಳಿಯಲ್ಲಿ ಒಬ್ಬ ದೊಡ್ಡ ಮನುಷ್ಯರಾಗಿದ್ದರು. ಈ ಹಳ್ಳಿಯ ಸರಪಂಚನಾಗಿದ್ದರು. ಅವರು ರಾಧಿಕಾಳ ಹೆಸರನ್ನು ಕೂಗುತ್ತಿದ್ದಂತೆ ಅವಳ ಇಬ್ಬರು ಅಣ್ಣಂದಿರು ಸಿಟ್ಟಿನಿಂದ ಅವರ ಮುಂದೆ ಬಂದರು.
ತಂದೆಯವರಿಗೆ ಉಸಿರನ್ನು ತೆಗೆದುಕೊಳ್ಳಲು ಬಿಡಲಿಲ್ಲ. ಒಂದೇ ಸಮನೆ ರಾಧಿಕಾಳ ಬಗ್ಗೆ ಕಂಪ್ಲೇಂಟ್ ಮಾಡತೊಡಗಿದರು. ಆಗ ರಾಧಿಕಾಳ ತಂದೆ, ಇಲ್ಲ, ನಾನು ಇದನ್ನು ನಂಬುವುದಿಲ್ಲ. ಇದು ಎಂದು ಹೀಗೆ ಆಗಲು ಸಾಧ್ಯವಿಲ್ಲ. ರಾಧಿಕಾ ಆ ರೀತಿ ಮಾಡಲು ಸಾಧ್ಯವಿಲ್ಲ. ನೀವು ತಪ್ಪು ತಿಳಿದುಕೊಂಡಿರಬೇಕು. ಆಗ ಇಬ್ಬರು ಸಹೋದರರು ಕೂಗಿ ಕೂಗಿ ತನ್ನ ತಂಗಿಯ ಮರ್ಯಾದೆಯನ್ನು ತೆಗೆಯುತ್ತಿದ್ದರು. ಇದೆಲ್ಲವನ್ನು ರಾಧಿಕಾಳ ತಂದೆಯವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದರು. ಆಗ ರಾಧಿಕಾಳ ಅಮ್ಮ ಅದನ್ನು ನೋಡಿ ಜೋರಾಗಿ ಕಿರುಚಿಕೊಂಡಳು. ಕೋಣೆಯಲ್ಲಿದ್ದ ರಾಧಿಕಾಳು ಸಹ ಅಮ್ಮನ ಈ ಕೂಗನ್ನು ಕೇಳಿದಳು. ಅಮ್ಮನು ಜೋರಾಗಿ ಕೂಗಿದ್ದನ್ನು ಕೇಳಿ ಅಮ್ಮನಿಗೆ ಏನೋ ತೊಂದರೆ ಆಗಿದೆ ಎಂದು ಅವಳಿಗೆ ಅನಿಸಿತು. ಅವಳು ಜೋರಾಗಿ ಅಪ್ಪನನ್ನು ಕೂಗತೊಡಗಿದಳು. ನಾನೇನು ಮಾಡಿಲ್ಲ, ಇದೆಲ್ಲವೂ ಸುಳ್ಳು, ಇದು ಒಂದು ಕಟ್ಟುಕತೆ ಎಂದು ಕೂಗಿ ಕೂಗಿ ಹೇಳುತ್ತಿದ್ದಳು. ಅವಳ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಗರದ ಒಂದು ದೊಡ್ಡ ಆಸ್ಪತ್ರೆಗೆ ರಾಧಿಕಾಳ ತಂದೆಯನ್ನು ಕರೆದುಕೊಂಡು ಹೋದರು. ಈ ಘಟನೆಯನ್ನು ಸಹ ರಾಧಿಕಾಳ ತಲೆಗೆ ಕಟ್ಟಿದರು. ಈ ಘಟನೆಯು ಸಹ ರಾಧಿಕಾಳ ಕಾರಣದಿಂದಲೇ ಆಗಿದೆ ಎಂದು ಜನ ಆಡಿಕೊಂಡರು. ಈಗ ರಾಧಿಕಾಳ ಇಬ್ಬರು ಅಣ್ಣಂದಿರು ನಾವು ಅವಳನ್ನು ಬಿಡಬಾರದು ಎಂದು ನಿರ್ಧಾರ ಮಾಡಿಕೊಂಡರು. ಅವಳನ್ನು ಯಾವುದೋ ಒಂದು ಜನನಿಬಿಡ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವಳನ್ನು ಅಲ್ಲಿ ಕೊಲೆ ಮಾಡಿ ಅವಳನ್ನು ಅಲ್ಲೇ ಸಮಾಧಿ ಮಾಡೋಣ ಎಂದುಕೊಂಡರು. ಅದೇ ಸಮಯದಲ್ಲಿ ಈ ಶಂಕರ್ ಅವಳನ್ನು ಕಾಪಾಡಿದ್ದನು. ಶಂಕರನ ಅಮ್ಮ ಇದನ್ನು ಹೇಳಿದಾಗ ಶಂಕರನು ಆಶ್ಚರ್ಯಗೊಂಡನು. ಕೇವಲ ಒಂದು ಚಿಕ್ಕ ಗಾಸಿಪ್ನಿಂದ ಈ ಹುಡುಗಿಯ ಜೀವನ ಹೇಗೆ ಹಾಳಾಗಿ ಹೋಗಿತ್ತು. ಈಗ ರಾಧಿಕಾ ಹೇಳುತ್ತಿದ್ದಳು, ದೇವರು ಶಂಕರನ ರೂಪದಲ್ಲಿ ನನ್ನನ್ನು ಕಾಪಾಡಲು ಕಳುಹಿಸಿದ್ದಾನೆ. ಸರಿಯಾದ ಸಮಯಕ್ಕೆ ಶಂಕರ್ ಬಂದಿರಲಿಲ್ಲ ಎಂದರೆ ಇಂದು ನಾನು ಭೂಮಿಯ ಮೇಲೆ ಇರುತ್ತಿರಲಿಲ್ಲ. ನನ್ನ ಅಣ್ಣಂದಿರು ಕೊಲೆ ಮಾಡಿ ಎಲ್ಲಿಯೋ ಬಿಸಾಡಿ ಹೋಗುತ್ತಿದ್ದರು. ಈಗ ಶಂಕರನು ಸಹ ದೇವರಿಗೆ ಧನ್ಯವಾದ ಹೇಳಿದ. ಆ ಸಮಯದಲ್ಲಿ ದೇವರು ನನಗೆ ಗಾಡಿಯನ್ನು ನಿಲ್ಲಿಸುವ ಮನಸ್ಸನ್ನು ನೀಡಿದನು ಎಂದನು. ಈಗ ರಾಧಿಕಾ ಶಂಕರನ ಮನೆಯಲ್ಲೇ ಇರತೊಡಗಿದಳು. ಶಂಕರನ ಅಮ್ಮ ಅವಳನ್ನು ತನ್ನ ಮಗಳಂತೆ ನೋಡಿಕೊಂಡಳು. ಅವಳು ಸಹ ತನ್ನ ಸುಖ ದುಃಖಗಳನ್ನು ಅಮ್ಮನಲ್ಲಿ ಹೇಳಿಕೊಳ್ಳುತ್ತಿದ್ದಳು. ರಾಧಿಕಾ ಸ್ವಲ್ಪ ದಿನಗಳಲ್ಲಿ ಅಮ್ಮನನ್ನು ಹೊಂದಿಕೊಂಡಳು. ರಾತ್ರಿ ಶಂಕರ್ ಮನೆಗೆ ಮರಳಿ ಬಂದಾಗ ಅವಳು ಒಂದು ಕೋಣೆಯಲ್ಲಿ ಕೈದಿಯಂತೆ ಅಡಗಿಕೊಂಡಿರುತ್ತಿದ್ದಳು. ರಾಧಿಕಾ ಶಂಕರ್ನ ಅಮ್ಮನ ಕೋಣೆಯಲ್ಲಿ ಮಲಗುತ್ತಿದ್ದಳು. ಒಂದೇ ಮನೆಯಲ್ಲಿ ಈ ರೀತಿ ಏಕೆ ಇರಬೇಕು ಎಂದು ರಾಧಿಕಾಳ ಸ್ವಭಾವವನ್ನು ನೋಡುತ್ತಿದ್ದ ಶಂಕರ್ನ ಅಮ್ಮನು ಒಂದು ದಿನ ಶಂಕರ್ನನ್ನು ಅವಳ ಬಳಿ ಕರೆದು ಹೇಳಿದಳು, ನೋಡು ಮಗ, ನಿನಗೂ ಮದುವೆ ವಯಸ್ಸಾಗಿದೆ. ಈ ಹುಡುಗಿಯು ತುಂಬ ಒಳ್ಳೆಯ ಹುಡುಗಿಯಾಗಿದ್ದಾಳೆ ಮತ್ತು ಅವಳು ನೋಡಲು ತುಂಬ ಸುಂದರವಾಗಿದ್ದಾಳೆ. ನಾನು ನಿಮ್ಮಿಬ್ಬರಿಗೂ ಮದುವೆಯನ್ನು ಮಾಡಲು ಇಷ್ಟಪಟ್ಟಿದ್ದೇನೆ. ಇವಳಿಗಿಂತ ಒಳ್ಳೆಯ ಹುಡುಗಿ ನಾವು ಹುಡುಕಿದರೂ ಸಿಗುವುದಿಲ್ಲ. ಶಂಕರನು ಇದಕ್ಕೂ ಮೊದಲು ತನ್ನ ಅಮ್ಮನ ಯಾವ ಮಾತನ್ನು ನಿರಾಕರಿಸಿರಲಿಲ್ಲ. ಈಗಲೂ ಸಹ ಅವನಿಗೆ ನಿರಾಕರಿಸಲಾಗಲಿಲ್ಲ. ಸ್ವಲ್ಪ ದಿನಗಳಾದ ಮೇಲೆ ಇಬ್ಬರಿಗೂ ಮದುವೆಯಾಯಿತು. ದಿನ ಕಳೆದಂತೆ ಹೀಗೆ ಅವರ ಜೀವನ ಬದಲಾಯಿತು. ಸಮಯವು ಕಳೆಯತೊಡಗಿತ್ತು. ಶಂಕರ್ ಮತ್ತು ರಾಧಿಕಾ ಇಬ್ಬರು ಉತ್ತಮ ಜೋಡಿಯಾಗಿದ್ದರು. ರಾಧಿಕಾ ಶಂಕರ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಶಂಕರ್ನು ಕೆಲಸದಿಂದ ಮರಳಿದ ತಕ್ಷಣ ಅಮ್ಮನ ಬಳಿ ಹೋಗುತ್ತಿದ್ದನು. ಅದೇ ಸಮಯದಲ್ಲಿ ರಾಧಿಕಾ ನೀರನ್ನು ಮತ್ತು ಊಟದ ತಟ್ಟೆಯನ್ನು ಹಿಡಿದುಕೊಂಡು ಅವರ ಬಳಿ ಬರುತ್ತಿದ್ದಳು. 3 ಜನ ಸೇರಿ ಊಟ ಮಾಡುತ್ತಿದ್ದರು. ಆನಂತರ ಇಡೀ ದಿನದ ಮಾತುಗಳನ್ನು ಅವರು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಿದ್ದರು. ಹೀಗೆ ಸಮಯ ಕಳೆಯುತ್ತಿದ್ದಂತೆ ಈಗ ಶಂಕರ್ ದಂಪತಿಗಳಿಗೆ ಒಂದು ಹುಡುಗ ಮತ್ತು ಒಂದು ಹುಡುಗಿಯನ್ನು ದೇವರು ದಯಪಾಲಿಸಿದನು. ಮದುವೆಯಾಗಿ ಈಗ 6 ವರ್ಷಗಳಾಗಿತ್ತು. ಇಲ್ಲಿಯವರೆಗೂ ಅವರು ಒಬ್ಬರಿಗೊಬ್ಬರು ಜಗಳವಾಡಿರಲಿಲ್ಲ. ಒಂದು ದಿನ ಶಂಕರನು ಕೆಲಸದಿಂದ ಮರಳಿ ಬಂದಾಗ ಅವನು ತುಂಬ ಸುಸ್ತಾಗಿದ್ದನು. ಅವನ ಆರೋಗ್ಯವೂ ಸಹ ಸರಿಯಾಗಿರಲಿಲ್ಲ. ಆದ್ದರಿಂದ ಊಟ ಮಾಡಿದ ಮೇಲೆ ಮಲಗಿದ್ದನು. ಆಗ ಅರ್ಧ ರಾತ್ರಿಯಲ್ಲಿ ರಾಧಿಕಾಳ ಶಬ್ದದಿಂದ ಅವನಿಗೆ ಎಚ್ಚರವಾಯಿತು. ಅವನು ಗಡಿಬಿಡಿಯಿಂದ ಎದ್ದು ಕುಳಿತನು. ರಾಧಿಕಾಳು ಜೋರಾಗಿ ಅಳುತ್ತಿದ್ದಳು. ಅವಳ ಅಳು ನಿಲ್ಲುವ ಲಕ್ಷಣ ಕಾಣಲಿಲ್ಲ. ಈಗ ಶಂಕರ್ ನಿಜವಾಗಲೂ ತುಂಬ ಚಿಂತೆಗೊಳಗಾದನು. ಆಗ ಅವಳಿಗೆ ಕೇಳಿದನು, ಏಕೆ ಅಳುತ್ತಿದ್ದೀಯಾ? ಅವಳು ಮೊದಮೊದಲು ಏನೂ ಇಲ್ಲ ಎಂದು ತಲೆ ಆಡಿಸಿದಳು. ಅನಂತರ ಅವಳು ಹೇಳಿದಳು, ನನಗೆ ನನ್ನ ಅಪ್ಪ ಅಮ್ಮನ ನೆನಪಾಗುತ್ತಿದೆ. ಅವರನ್ನು ನೋಡಿ ವರ್ಷಗಳೇ ಕಳೆದು ಹೋದವು. ನನ್ನ ಅಣ್ಣಂದಿರು ಹೀಗೆ ಮಾಡದಿದ್ದರೆ ಬಹುಶಃ ನಾನು ಅವರಿಂದ ದೂರ ಇರುತ್ತಿರಲಿಲ್ಲ. ರಾಧಿಕಾಳ ಮಾತು ಕೇಳಿ ಶಂಕರ್ನು ಯೋಚನೆಯಲ್ಲಿ ಮುಳುಗಿದ್ದನು. ಹೌದು, 6 ವರ್ಷಗಳಿಂದ ರಾಧಿಕಾಳು ತನ್ನ ಅಪ್ಪ ಅಮ್ಮನಿಂದ ದೂರವಿದ್ದಳು. ಅವಳ ಕಣ್ಣೀರನ್ನು ಒರೆಸುತ್ತಾ ಶಂಕರನು ರಾಧಿಕಾಳಿಗೆ ಅವಳ ಅಪ್ಪ ಅಮ್ಮನನ್ನು ಭೇಟಿ ಮಾಡಿಸುತ್ತೇನೆ ಎಂದು ಪ್ರಮಾಣ ಮಾಡಿದನು ಮತ್ತು ಹೇಳಿದನು, ನಾನು ನಿನ್ನ ಅಪ್ಪ ಅಮ್ಮನೊಂದಿಗೆ ಅವಶ್ಯವಾಗಿ ನಿನ್ನನ್ನು ಭೇಟಿ ಮಾಡಿಸುತ್ತೇನೆ. ಈಗ ನೀನು ಮಲಗಿಕೋ. ತನ್ನ ಗಂಡನ ಮಾತನ್ನು ಕೇಳಿ ರಾಧಿಕಾ ಖುಷಿಯಾಗಿ ಮಲಗಿಕೊಂಡಳು. ಮಾರನೇ ದಿನ ಶಂಕರ್ನು ಕೆಲಸಕ್ಕೆ ಹೋಗಲಿಲ್ಲ. ಕೆಲಸಕ್ಕೆ ಹೋಗುವುದರ ಬದಲು ಆ ಹಳ್ಳಿಯ ಕಡೆಗೆ ಹೊರಟನು. ರಾಧಿಕಾ ಮೊದಲು ಆ ಹಳ್ಳಿಯಲ್ಲೇ ಇದ್ದಳು. ಆ ಹಳ್ಳಿಗೆ ಬಂದು ತಲುಪಿದಾಗ ಜನರೆಲ್ಲ ಸೇರಿ ಅಲ್ಲಿ ಪಂಚಾಯಿತಿ ಮಾಡುತ್ತಿರುವುದು ಕಂಡುಬಂದಿತು. ಅಲ್ಲಿ ತುಂಬ ಜನ ಕುಳಿತಿದ್ದರು. ಅವರ ಮುಂದೆ ಊರಿನ ಮುಖಂಡ ಕುಳಿತಿದ್ದನು. ಅವರು ಯಾವುದೋ ಒಂದು ಟಾಪಿಕ್ ಮೇಲೆ ಮಾತನಾಡುತ್ತಿದ್ದರು. ಶಂಕರ್ನು ಅವರ ಮಧ್ಯದಲ್ಲಿ ಹೋಗಿ ಕುಳಿತನು. ಆಗ 6 ವರ್ಷಗಳ ಹಿಂದೆ ಶಂಕರನ ಗಾಡಿಯಲ್ಲಿ ಕುಳಿತುಕೊಂಡ ಇಬ್ಬರು ಹುಡುಗರು ಮುಖಂಡನ ಬಳಿ ಬಂದು ನಿಂತುಕೊಂಡರು. ಬಹುಶಃ ಇವರಿಬ್ಬರು ರಾಧಿಕಾಳ ಅಣ್ಣಂದಿರಾಗಿರಬಹುದು. ಅಲ್ಲಿ ಕುಳಿತಿದ್ದ ಮುಖಂಡರಲ್ಲಿ ರಾಧಿಕಾಳ ಅಪ್ಪ ಯಾರು ಎಂದು ಇವನಿಗೆ ಗೊತ್ತಾಗಲಿಲ್ಲ.
ತಕ್ಷಣ ಆ ಇಬ್ಬರು ಹುಡುಗರು ಹೋಗಿ ಆ ವ್ಯಕ್ತಿಯ ಎಡ ಮತ್ತು ಬಲದಲ್ಲಿ ನಿಂತುಕೊಂಡರು. ಈಗ ರಾಧಿಕಾಳ ತಂದೆಯನ್ನು ಸಹ ಶಂಕರ್ ಗುರುತು ಹಿಡಿದಿದ್ದನು. ತುಂಬ ಸೋತು ಹೋಗಿದ್ದರು. ಅವರು ತುಂಬ ಟೆನ್ಷನ್ ಮಾಡಿಕೊಂಡಂತೆ ಕಂಡರು. ಅವರು ಏನನ್ನೋ ಕಳೆದುಕೊಂಡವರಂತೆ ತೋರುತ್ತಿದ್ದರು. ಅವರ ಪರಿಸ್ಥಿತಿಯನ್ನು ನೋಡಿ ನಿಜವಾಗಲೂ ಶಂಕರ್ನಿಗೆ ಈಗ ಅವರ ಮೇಲೆ ಕರುಣೆ ಬಂದಿತ್ತು. ಅವಶ್ಯವಾಗಿ ರಾಧಿಕಾಳಿಗಾಗಿ ಅವರ ಪರಿಸ್ಥಿತಿ ಹೀಗಾಗಿತ್ತು. ಅವರ ದೃಷ್ಟಿ ಶಂಕರ್ನ ಮೇಲೆ ಬೀಳುತ್ತಿದ್ದಂತೆ ಅವರು ಕೈಯೆತ್ತಿ ಶಂಕರನ್ನು ತಮ್ಮ ಬಳಿ ಕರೆಯತೊಡಗಿದರು. ಮೊದಲಂತೂ ಶಂಕರನು ಗಾಬರಿಯಾದನು. ಒಂದು ವೇಳೆ ಶಂಕರ್ನು ಮುಂದೆ ಹೋದರೆ ಆ ಇಬ್ಬರು ಹುಡುಗರು ಇವನನ್ನು ಗುರುತಿಸುತ್ತಿದ್ದರು. ಅವನಿಗೆ ಏನಾದರೂ ಮಾಡಬಹುದಾಗಿತ್ತು. ಆಗ ಶಂಕರನು ಮುಖಂಡರಲ್ಲಿ ಹೇಳಿದನು, ನಾಯಕರೇ, ನಿಮ್ಮ ಪಂಚಾಯಿತಿಯಲ್ಲಿ ನನ್ನ ಜೀವಕ್ಕೆ ರಕ್ಷಣೆ ಬೇಕು. ನೀವು ಇಲ್ಲಿ ನಿರ್ಣಾಯಕರಾಗಿದ್ದಾಗ ನನ್ನ ಜೀವಕ್ಕೆ ಯಾವುದೇ ಹಾನಿಯಾಗದು. ನೀವು ನನಗೆ ರಕ್ಷಣೆ ಕೊಡುವಿರಿ ಎಂಬ ನಂಬಿಕೆ ನನಗಿದೆ. ನಾವು ಈ ಹಳ್ಳಿಯ ಮುಖಂಡರು. ನಾವು ಇಲ್ಲಿ ಇರುವಾಗ ನಿಮಗೆ ಏನು ತೊಂದರೆ ಆಗುವುದಿಲ್ಲವೆಂದು ನಿಮಗೆ ಮಾತು ನೀಡುತ್ತೇವೆ. ನೀನು ಧೈರ್ಯವಾಗಿ ಮುಂದೆ ಬಾ. ಹೇಳು, ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೀಯಾ? ಶಂಕರನು ಎದ್ದು ನಿಂತು ಮುಖಂಡನ ಮುಂದೆ ಹೋಗಿ ಕುಳಿತನು. ಆಗ ಆ ಇಬ್ಬರು ಹುಡುಗರು ಶಂಕರನನ್ನು ಗುರಾಯಿಸಿ ನೋಡುತ್ತಿದ್ದರು. 6 ವರ್ಷಗಳಲ್ಲಿ ಅವರು ತುಂಬ ಬದಲಾಗಿದ್ದರು. ಆದರೆ ಅವರಿಬ್ಬರು ತಕ್ಷಣ ಇವನನ್ನು ಗುರುತಿಸಿದರು. ಅವರು ತನ್ನ ತಂದೆಯಲ್ಲಿ ಏನನ್ನೋ ವಿಷಯ ಹೇಳಲು ಬಯಸಿದ್ದರು. ತಕ್ಷಣ ಅವರ ಅಪ್ಪನು ಅವರನ್ನು ಸುಮ್ಮನಾಗಿಸಿದನು ಮತ್ತು ಶಂಕರ್ನಲ್ಲಿ ಕೇಳಿದ್ದನು, ಹೇಳು, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ? ನೀನು ಯಾರು? ಇದನ್ನು ಕೇಳಿ ಶಂಕರನು ಒಮ್ಮೆ ಸುತ್ತಲೂ ದೃಷ್ಟಿಯನ್ನು ಹಾಯಿಸಿ ಹೇಳಿದನು, ಇಲ್ಲಿ ಮಾತನಾಡುವುದು ಉಚಿತವಲ್ಲವೆಂದು ನನಗನಿಸುತ್ತದೆ. ನಾನು ನಿಮ್ಮೊಂದಿಗೆ ಏಕಾಂತವಾಗಿ ಮಾತನಾಡಲು ಇಷ್ಟಪಡುತ್ತೇನೆ. ಇದಾದ ಮೇಲೆ ಪಂಚಾಯಿತಿ ಮುಗಿಯಿತು. ರಾಧಿಕಾಳ ತಂದೆ ಶಂಕರನನ್ನು ಕರೆದುಕೊಂಡು ಅವರ ಮನೆಗೆ ಹೋದರು ಮತ್ತು ಅವನನ್ನು ಒಳ್ಳೆಯ ಸತ್ಕಾರದಿಂದ ಚೆನ್ನಾಗಿ ನೋಡಿಕೊಂಡರು ಮತ್ತು ನಂತರ ಕೇಳಿದರು, ಹೇಳು, ನನ್ನಿಂದ ನಿನಗೇನಾಗಬೇಕು? ಆಗ ರಾಧಿಕಾಳ ತಂದೆ ಮತ್ತು ಶಂಕರ್ ಇಬ್ಬರೇ ಇದ್ದರು. ಈಗ ಶಂಕರನು ಶುರುವಿನಿಂದ ಕೊನೆಯವರೆಗೂ ಎಲ್ಲ ವಿಷಯವನ್ನು ರಾಧಿಕಾಳ ತಂದೆಗೆ ಹೇಳಿದರು. ಆ ದಿನ ಇಬ್ಬರು ಹುಡುಗರು ತನ್ನ ಕಾರಲ್ಲಿ ಲಿಫ್ಟ್ ಕೇಳಿದರು. ಅನಂತರ ಒಂದು ಹುಡುಗಿಯನ್ನು ಕರೆತಂದರು. ಆ ಹುಡುಗಿ ಅಳುತ್ತಿದ್ದಳು. ನಂತರ ಅವರಿಂದ ತಪ್ಪಿಸಿಕೊಂಡು ಅವಳನ್ನು ಕರೆದುಕೊಂಡು ಹೋದೆ. ಆ ಹುಡುಗಿ ಹೇಳಿದಳು, ತನ್ನ ಮೇಲೆ ಈ ರೀತಿಯ ಅಪವಾದ ಹೊರಿಸಲಾಗಿತ್ತು ಎಂದು. ಇದನ್ನು ಕೇಳಿ ಒಂದು ಕ್ಷಣ ರಾಧಿಕಾಳ ತಂದೆ ನಡುಗಿ ಹೋದರು. ಬಹುಶಃ ಅವರಿಗೆ ತನ್ನ ಮಗಳೇ ನೆನಪಾದಳು. ಅವರು ಏನೋ ಹೇಳಬೇಕೆಂದಿದ್ದರು, ಆದರೆ ಅವರಿಗೆ ಹೇಳಲಾಗಲಿಲ್ಲ. ಆಗ ಶಂಕರ್ ಹೇಳಿದನು, ಆ ಹುಡುಗಿ ಯಾರೆಂದು ನಿಮಗೆ ಗೊತ್ತಾ? ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅವಳು ನಿಮ್ಮ ಮಗಳು ರಾಧಿಕಾ ಠಾಕೂರ್. ಅವಳು ಈಗ ನನ್ನ ಹೆಂಡತಿಯಾಗಿ ಒಂದು ಮರ್ಯಾದೆಯ ಜೀವನ ನಡೆಸುತ್ತಿದ್ದಾಳೆ. ಇದನ್ನು ಕೇಳುತ್ತಿದ್ದಂತೆಯೇ ರಾಧಿಕಾಳ ತಂದೆ ಚಡಪಡಿಸುತ್ತಾ ಶಂಕರ್ನ ಕಡೆಗೆ ನೋಡುತ್ತಾ ಹೇಳಿದರು, ಇದರ ಅರ್ಥ ನನ್ನ ಮಗಳು ನಿನ್ನ ಬಳಿ ಇದ್ದಾಳೆಯೇ? ಅವಳು ಇನ್ನೂ ಜೀವಂತ ಇದ್ದಾಳೆಯೇ? ಆದರೆ ನನ್ನ ಮಕ್ಕಳು ನನ್ನಲ್ಲಿ ಇದನ್ನು ಹೇಳಿದರು. ನನ್ನ ಮಗಳು ಯಾರನ್ನು ಇಷ್ಟಪಡುತ್ತಿದ್ದಾಳೋ ಅವರ ಜೊತೆ ಓಡಿ ಹೋದಳು ಎಂದು ಹೇಳಿದ್ದರು. ನನಗಂತೂ ನನ್ನ ಮಕ್ಕಳು ಪದೇ ಪದೇ ಇದನ್ನೇ ಹೇಳುತ್ತಿದ್ದರು. ಆಗ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆಗ ಅವರು ನನ್ನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದರು. ಇದರ ಅವಕಾಶವನ್ನು ಬಳಸಿಕೊಂಡು ಅವಳು ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋದಳು ಎಂದು ಹೇಳುತ್ತಿದ್ದರು. ನಾನು ಇದನ್ನು ಯೋಚಿಸಿ ಯೋಚಿಸಿ ತುಂಬ ಚಿಂತೆಗೊಳಗಾಗಿದ್ದೆ. ಅಂದಿನಿಂದ ಇಲ್ಲಿಯವರೆಗೂ ನಾನು ಅವಳಿಗಾಗಿ ದೇವರಲ್ಲಿ ಬೇಡಿಕೊಳ್ಳತೊಡಗಿದೆನು. ದೇವರೇ, ನನ್ನ ಮಗಳನ್ನು ಖುಷಿಯಾಗಿಡು. ಮತ್ತು ನನ್ನ ಮಗಳು ನನ್ನನ್ನು ಈ ರೀತಿ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದಳು. ಈಗ ಶಂಕರನು ಅವರ ಕಣ್ಣ ಮುಂದೆ ಆವರಿಸಿಕೊಂಡಿದ್ದ ಎಲ್ಲ ಪರದೆಯನ್ನು ತೆರೆದು ಹಾಕಿದನು ಮತ್ತು ಶಂಕರನು ಹೇಳಿದನು, ಜನರ ಮಾತುಗಳನ್ನು ಕೇಳಿ ನೀವು ಹೇಗೆ ನಿಮ್ಮ ಸ್ವಂತ ಮಗಳ ಮೇಲೆ ಸಂಶಯ ಪಡುತ್ತೀರಿ? ನಿಮ್ಮ ಮಗಳು ನನಗೆ ಗೊತ್ತೇ ಇರಲಿಲ್ಲ. ನಾನು ಅವಳ ಈ ಪರಿಸ್ಥಿತಿಯನ್ನು ನೋಡಿ ಅವಳಿಗಾಗಿ ಸಹಾಯ ಮಾಡಲು ತಯಾರಾದೆ. ದೇವರೇ ನನಗೆ ಈ ರೀತಿ ಬುದ್ಧಿಯನ್ನು ನೀಡಿದ್ದನು. ಅವಳ ಒಳ್ಳೆಯ ಸ್ವಭಾವ ಮತ್ತು ಅವಳ ಒಳ್ಳೆಯತನದಿಂದ ನನ್ನ ಅಮ್ಮ ಪ್ರಭಾವಿತಳಾದಳು. ಅವಳು ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದಳು. ಕಳೆದ 6 ವರ್ಷಗಳಿಂದ ನಿಮ್ಮ ಮಗಳಲ್ಲಿ ಅಂತಹ ಯಾವುದೇ ತಪ್ಪುಗಳು ಸಹ ಕಾಣಲಿಲ್ಲ. ನನಗೆ ರಾಧಿಕಾಳಂತ ಹೆಂಡತಿ ಸಿಕ್ಕಿದ್ದಕ್ಕೆ ನಾನು ಗರ್ವ ಪಡುತ್ತೇನೆ. ಅವಳಂತೂ ನಿಮ್ಮಂಥ ಮುಖಂಡರ ಮತ್ತು ಶ್ರೀಮಂತರ ಮನೆಯ ಹುಡುಗಿಯಾಗಿದ್ದಳು. ಆದರೆ ನನ್ನ ಜೊತೆ ಈ 6 ವರ್ಷಗಳಲ್ಲಿ ನಾನು ಹೇಗೆ ಕಾಲ ಕಳೆಯುತ್ತಾ ಬಂದಿದ್ದೇನೋ ಅವಳು ಸಹ ಅದೇ ರೀತಿಯ ಜೀವನವನ್ನು ಸಾಗಿಸಿದ್ದಳು. ಇದನ್ನು ಕೇಳಿ ರಾಧಿಕಾಳ ತಂದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅವನು ಶಂಕರ್ನಿಗೆ ಧನ್ಯವಾದ ಹೇಳಿದನು, ಏಕೆಂದರೆ ಶಂಕರನು ಅವರ ಮಗಳನ್ನು ತುಂಬ ಜೋಪಾನವಾಗಿ ಕಾಪಾಡಿಕೊಂಡಿದ್ದಾನೆ. ಇದರ ಜೊತೆಗೆ ತಮ್ಮ ಇಬ್ಬರು ಗಂಡು ಮಕ್ಕಳ ಮೇಲೆ ತುಂಬ ಸಿಟ್ಟು ಬಂದಿತ್ತು. ಇದೇ ಸಮಯ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕರೆದನು ಮತ್ತು ಸಿಟ್ಟಿನಿಂದ ತನ್ನ ಮನೆಯಿಂದ ಅವರಿಬ್ಬರನ್ನು ಹೊರಹಾಕಿದನು. ನಿಮ್ಮಿಬ್ಬರ ಕಾರಣದಿಂದಾಗಿ ನನ್ನ ಮಗಳು ಈ ರೀತಿಯ ತೊಂದರೆಯಲ್ಲಿ ಸಿಲುಕಬೇಕಾಯಿತು. ನಿಮಗೆ ನನ್ನ ಮಗಳ ಬದುಕಿನ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಹಕ್ಕು ಯಾರು ನೀಡಿದ್ದರು? ಭಗವಂತನು ನನ್ನ ಮಗಳನ್ನು ಕಾಪಾಡಲು ಶಂಕರನನ್ನು ಕಳುಹಿಸಿದ್ದಾನೆ. ಒಂದು ವೇಳೆ ನನ್ನ ಮಗಳು ಬೇರೆ ಯಾರ ಕೈಗಾದರೂ ಸಿಕ್ಕಿದ್ದರೆ ಮತ್ತು ಆ ರಾತ್ರಿ ಇವನು ಬರದೆ ಹೋಗಿದ್ದರೆ ಬಹುಶಃ ನನ್ನ ಮಗಳು ನನಗೆ ಮತ್ತೊಮ್ಮೆ ಸಿಗುತ್ತಿರಲಿಲ್ಲ.
ನಾನು ಅವಳನ್ನು ಕೊನೆಯವರೆಗೂ ತಪ್ಪಾಗಿ ತಿಳಿದುಕೊಂಡಿರುತ್ತಿದ್ದೆ. ಆ ದಿನ ರಾತ್ರಿ ಶಂಕರನು ಮನೆಗೆ ಹೋದಾಗ ರಾಧಿಕಾ ಪ್ರತಿನಿತ್ಯದಂತೆ ನೀರಿನ ಗ್ಲಾಸನ್ನು ಹಿಡಿದುಕೊಂಡು ಬಂದಳು. ಆದರೆ ಅವಳ ಮುಂದಿರುವ ದೃಶ್ಯ ನೋಡಿ ಅವಳ ಕೈಯಿಂದ ನೀರಿನ ಗ್ಲಾಸ್ ಕೆಳಕ್ಕೆ ಬಿತ್ತು. ಅವಳ ಮುಂದೆ ಅವಳ ತಂದೆ ನಿಂತಿದ್ದರು, ಜೊತೆಗೆ ಶಂಕರ್ ನಿಂತಿದ್ದನು. ಅವಳು ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ. ಅವಳು ಆಶ್ಚರ್ಯಚಕಿತಳಾಗಿ ತನ್ನ ತಂದೆಯ ಬಳಿ ಬಂದು ಅವರನ್ನು ಮುಟ್ಟಿ ನೋಡಿದಳು ಮತ್ತು ಅವರನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ತುಂಬ ವರ್ಷಗಳಿಂದ ಹುದುಗಿಕೊಂಡಿದ್ದ ದುಃಖವು ಇಂದು ಕಣ್ಣೀರ ರೂಪದಲ್ಲಿ ಹೊರಹೋಯಿತು. ಮತ್ತೊಮ್ಮೆ ರಾಧಿಕಾಳು ಧನ್ಯವಾದ ಹೇಳುವ ದೃಷ್ಟಿಯಲ್ಲಿ ಶಂಕರ್ನನ್ನು ನೋಡತೊಡಗಿದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.